ಆ ಯಪ್ಪನ್ಗೆ ನೀವೇನೇ ಮಾಡಿದ್ರು ಆ ಯಪ್ಪನ ಒಂದು ಕೂದಲು ಕೂಡ ಯಾರನ್ನು ಕೀಳಕ್ಕಾಗಲ್ಲ. ಆ ಯಪ್ಪನ ಕ್ರೈಸ್ ಯಾವತ್ತೂ ಕಮ್ಮಿ ಆಗಲ್ಲ. ಇಲ್ಲಿ ಜನ ಇರಲ್ಲ, ಅದನ್ನೇ ನೋಟೇಟ್ ಮಾಡ್ಕೊಳ್ಳೋದು. ಕರಿಯ ಸಿನಿಮಾಗೆ ಜನ ಇಲ್ಲ, ದರ್ಶನ್ ಕ್ರೈಸ್ ಕಮ್ಮಿ ಆಯ್ತಾ, ಈ ತರ ಬೇಕು ಅಂತ ಮಾಡಕ್ಕೆ ಇದು ಮಾಡಿರೋದು. ದರ್ಶನ್ ನಮ್ಮ ಬಾಸ್ಗೆ ಕ್ರೈಸ್ ಅಲ್ಲ, ಅದು ಭಯಂಕರ ಇದೆ. ದರ್ಶನ್ ಬಾಸ್ ಅಂದ್ರೇನು, ದರ್ಶನ್ ಅಂದ್ರೆ ದರ್ಶನ್ ಫ್ಯಾನ್ಸ್ ಏನಂದ್ರೆ ತೋರಿಸಿದೀವಿ ನಾವೇನು ಅಂತ. ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ನಾನು ಇವತ್ತು ಎಲ್ಲಿದ್ದೀನಿಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆ ಪ್ರಸನ್ನ ಚಿತ್ರಮಂದಿರ ಹತ್ರ ಇದ್ದೀನಿ. ಏನಪ್ಪ ಅಂದರೆ ಇದೇ ತಿಂಗಳು 17ನೇ ತಾರೀಕು ಅಪ್ಪು ಅಂತಲೇ ಹೆಸರು ಖ್ಯಾತಿಯಾಗಿರುವಂತಹ ಪುನೀತ್ ಅವರ ಒಂದು ಜನ್ಮದಿನ ಇದೆ. ಅದ್ರ ಸಲುವಾಗಿ ಅವರ ಮೊದಲ ಚಿತ್ರವಾಗಿರುವ ಅಪ್ಪು ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ ಇದೇ ತಿಂಗಳ 14ನೇ ತಾರೀಕು. ಬಟ್ ಎಲ್ರಿಗೂ ಖುಷಿ ವಿಷಯ, ಒಬ್ಬ ಅಜರಾಮರ ಆಗಿರುವಂತಹ ವ್ಯಕ್ತಿಯ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಖುಷಿ ವಿಷಯ. ಅದ್ರ ಜೊತೆಗೆ ನಾನು ಒಂದು ಬುಕ್ ಮೈ ಶೋನಲ್ಲಿ ನೋಡ್ತಾ ಇದ್ದೆ, ಕರಿಯನು ಕೂಡ ರಿಲೀಸ್ ಅಂತ ಹೇಳ್ಬಿಟ್ಟು ನನಗೆ ಒಂದು ಶಾಕ್ ಆಯಿತು. ಈಗ ಅದ್ರ ಜೊತೆಗೆ ಒಬ್ಬ ದರ್ಶನ್ ಅವರ ಅಭಿಮಾನಿಗಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಂಥ ಕೆಲಸ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಈಗ ನೋಡಿ, ಈಗ ಒಂದು ತಿಂಗಳಿಂದ ಅವರು ಪ್ರಮೋಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಪ್ಪು ಸರ್ ಸಿನಿಮಾ ರಿಲೀಸ್ ಆಗ್ತದೆ, ರಿಲೀಸ್ ಆಗುತ್ತೆ ಅಂತೇಳಿ. ಈ ಟೈಮಲ್ಲಿ ನಮ್ಮ ಕರಿಯ ಸಿನಿಮಾ ಬೇಕಾಗಿರಲಿಲ್ಲ. ಯಾಕೆ ಅಂತ ಕೇಳಿ, ಈಗ ಜನಗಳು ಏನು ಅನ್ಕೊಂತಾರೆ ನೋಡಿ, ಡಿ ಬಾಸ್ ಫ್ಯಾನ್ಸು, ಡಿ ಬಾಸ್ ಸಿನಿಮಾಗಳು ಎಲ್ಲದಕ್ಕೂ ಆಪೋಸಿಟ್ ಬರುತ್ತೆ. ಈ ಟೈಮಲ್ಲಿ ಈ ಸಿನಿಮಾ ಬೇಕು ಅಂತ ಜನಗಳು ಮಾತಾಡ್ತಾರೆ. ಎಷ್ಟೋ ಜನಗಳು ನೋಡಿ, ಈ ಅಂಥ ಪುಣ್ಯಾತ್ಮ ಎದುರುಗಡೆ ಈ ಸಿನಿಮಾ ಯಾಕೆ ಹಾಕ್ಬೇಕಾಗಿತ್ತು, ನಮಗೆ ಇವ್ರಿಗೆಲ್ಲ ಬೇಕಿತ್ತ, ಇದೆಲ್ಲ ಬೇಕು ಅಂತ ಮಾಡ್ತಾರೆ ಅಂತ ಜನಗಳು ಮಾತಾಡ್ತಾರೆ. ಬಟ್ ಅಂಥವ್ರಿಗೆ ಒಂದು ಕ್ವಶನ್ ಕೊಡ್ತೀನಿ ನಾನು. ಯಾಕೆ ಅಂತ ಕೇಳಿ, ಈ ಸಿನಿಮಾಗೂ ನಮ್ಮ ಬಾಸ್ಗೂ ನಮಗೂ ಸಂಬಂಧನೇ ಇಲ್ಲ. ಈ ಸಿನಿಮಾ ರಿಲೀಸ್ ಆಗಿರೋದು ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಬಾಸ್ಗೇನು ಕೇಳ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿದಾರ, ಅವ್ರಿಗೂ ಗೊತ್ತಿಲ್ಲ. ಗೊತ್ತಿಲ್ದಾನೆ ಏನೋ ಇದೇನು ಕಾಣದ ಕೈ ಎಲ್ಲೋ ಕೆಲಸ ಮಾಡುತ್ತಂತ ಹೇಳ್ತಾರಲ್ಲ, ಆ ಥರ ಬೇಕು ಅಂತ ಎಲ್ಲೋ ನಮ್ಮ ಬಾಸ್ ಕೆಟ್ಟ ತರಬೇಕು ಅಂತೇನೋ ರಿಲೀಸ್ ಮಾಡ್ತಾರಲ್ಲ, ಮತ್ತೊಂದಕ್ಕೂ ಮಾಡ್ತಾರೋ ಗೊತ್ತಿಲ್ಲ. ಒಂದು ಪೋಸ್ಟ್ರು ಹಾಕಿಲ್ಲ, ಎಲ್ಲೂ ಒಂದು ಪೋಸ್ಟ್ರು ಇಲ್ಲ, ಒಂದು ಇದಿಲ್ಲ. ಸಿನಿಮಾ ನಾನು ಬುಕ್ ಮೈ ಶೋ ಈಗ 2 ಅವರ್ ಹಿಂದ್ಗಡೆ ಬುಕ್ ಮೈ ಶೋ ನೋಡಿದಾಗ ಕರಿಯ 14ನೇ ತಾರೀಕು ರಿಲೀಸಾ ನನಗೆ ಶಾಕ್ ಆಗೋಯ್ತು. ಯಾರಿಗೂ ಗೊತ್ತಿಲ್ಲ. ನನ್ನ ಪ್ರಕಾರ ನನಗೊಬ್ಬನಿಗೆ ಗೊತ್ತಿರ್ಬೇಕು ಅನ್ಕೋತೀನಿ ಈ ಸಿನಿಮಾ ರಿಲೀಸ್ ಆಗಿ, ಇನ್ನು ಯಾರಿಗೂ ಗೊತ್ತಿಲ್ಲ. ಈ ಟೈಮಲ್ಲಿ ಈ ಸಿನಿಮಾ ಬೇಕಾಗಿರಲಿಲ್ಲ. ಈ ಟೈಮ್ ಬಿಟ್ಬಿಟ್ಟು ಬೇರೆ ಟೈಮ್ಗೆ ರಿಲೀಸ್ ಮಾಡಿದರೆ ಚೆನ್ನಾಗಿರುತ್ತೆ. ಅಂದ್ರೆ ಏನು ಅಂದ್ರೆ ಕರಿ ಆಗಿರ್ಬೋದು, ಇನ್ನಷ್ಟು ಹಲವಾರು ಸಿನಿಮಾಗಳು ರಿಲೀಸ್ಗಳು ಆಗ್ತಾ ಇದಾವೆ. ಬಟ್ ಅದೇ ಪರ್ಟಿಕ್ಯುಲರ್ ಡೇಟ್ಗೆ ಯಾಕೆ ರಿಲೀಸ್ ಮಾಡ್ತಾರೆ ಅಂದ್ರೆ ಎಲ್ಲ ಅಭಿಮಾನಿಗಳು ಅದೊಂದು ಕುತೂಹಲ ಇರುತ್ತೆ. ಏನು ಇದು ಕಾಂಟ್ರವರ್ಸಿ ಮಾಡಕ್ಕೆ ನಿಂತಿದಾರ, ಇಲ್ಲ ಅಂದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮೊದ್ಲೇನೆ ಏನಂದ್ರೆ ಸ್ಟಾರಿಸಮ್ ನಡೀತಾ ಇದೆ. ನೋಡಿ, ಕಾಂಟ್ರವರ್ಸಿ ಮಾಡೋರು ಯಾರು ಹೇಳಿ? ಏನ್ ದರ್ಶನ್ ಸರ್ ಹೇಳಿದ್ರ, ಇಲ್ಲ ನಮ್ಮ ಬಾಸ್ ಈಗ ಅಭಿಮಾನಿಗಳು ನಾವೇನಾರು ಹೇಳಿದೀವ ಆ ಸಿನಿಮಾ ಆಪೋಸಿಟ್ ಕೊಡಿ ನಮ್ಮ ಸಿನಿಮಾ ಅಂತ ನಾವೇನಾದ್ರು ಹೇಳಿದೀವ? ನಾವು ಯಾವುದು ಹೇಳಿಲ್ಲ. ಬೇಕು ಅಂತ ಯಾರೋ ಒಬ್ಬನ್ ಮಾಡೋ ಕೆಲಸಕ್ಕೆ ಎಲ್ಲರಿಗೂ ಕೆಟ್ಟ ಹೆಸರು. ಇಲ್ಲಿ ಅಪ್ಪು ಸರ್ ಅಭಿಮಾನಿಗಳಿಗೂ ಬೈತಾರೆ, ಡಿ ಬಾಸ್ ಅಭಿಮಾನಿಗಳಿಗೂ ಬೈತಾರೆ. ಕಾಂಟ್ರವರ್ಸಿ ಆದಾಗ ಇಲ್ಲಿ ಮಾಡೋರು ಯಾರು? ಈ ಸಿನಿಮಾ ರಿಲೀಸ್ ಆಗಿದೆ ಅಭಿಮಾನಿಗಳಿಗೂ ಗೊತ್ತಿಲ್ಲ. ಅಭಿಮಾನಿಗಳು ನಾಲ್ಕು ಎಲ್ಲ ಅವತ್ತೇ ಬೇಕು ಅಂತ ಯಾರು ಕೇಳ್ಕೊಂಡಿದ್ದಾರೆ? ಯಾರು ಕೇಳ್ಕೊಂಡಿಲ್ಲ. ಬೇಕು ಅಂತ ಮಾಡಿರೋ ಇದು ಕುತಂತ್ರ. ಅಂದ್ರೆ ನಿಮಗೆ ಯಾಕೆ ಅನ್ಸುತ್ತೆ ಅವತ್ತು ಯಾಕೆ ರಿಲೀಸ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ನಿಮಗೆ? ಸರ್, ನನಗೆ ಬೇಕು ಅಂತ ಕಾಂಟ್ರವರ್ಸಿ ಆಗ್ಲಿ ಅಂತ ರಿಲೀಸ್ ಮಾಡ್ತಿದ್ದಾರೆ ಅಂತ ನನ್ನ ಮನ್ಸಲ್ಲಿರೋದು ನಾನು ಓಪನ್ ಆಗಿ ಹೇಳ್ತೀನಿ. ನನ್ನ ತಪ್ಪೋ ಸರಿಯೋ ಮತ್ತೊಂದೋ ಬೇಡ. ಈ ಟೈಮಲ್ಲಿ ಸಿನಿಮಾ ಬೇಕಾಗಿರ್ಲಿಲ್ಲ ನಮಗೆ. ನಾವು ಡೆವಿಲ್ಗೆ ಕಾಯ್ತಾ ಇದೀವಿ. ಈಗ ಈ ಟೈಮಲ್ಲಿ ರಿಲೀಸ್ ಮಾಡಿದ್ರೆ ನೋಡೋ ಜನಕ್ಕೆ ಏನಾಗುತ್ತಾ ಗೊತ್ತಾ? ದರ್ಶನ್ ಏನಪ್ಪ ಎಲ್ಲದಕ್ಕೂ ಆಪೋಸಿಟ್ ಬರ್ತಾನೆ. ಈ ಟೈಮಲ್ಲಿ ಈ ಸಿನಿಮಾ ದರ್ಶನ್ ಅವ್ರಿಗೆ ಬೇಕಿತ್ತ ರಿಲೀಸ್ ಮಾಡೋದು? ಒಂದು ತಿಂಗಳಿಂದ ಅವ್ರು ಪ್ರಮೋಷನ್ ಮಾಡ್ಕೊಂಡು ಬರ್ತಿದ್ದಾರೆ. ಈ ಟೈಮಲ್ಲಿ ಆಗ್ಬಾರ್ದು ಅಂತ ಜನ ಹೇಳ್ತಿರ್ತಾರೆ. ಜನಕ್ಕೆ ಏನು ಗೊತ್ತಿರುತ್ತೆ? ಇದಕ್ಕೂ ದರ್ಶನ್ ಬಾಸ್ಗೂ ಅವ್ರು ನಮ್ಮ ಅಭಿಮಾನಿಗಳು ನಮಗೂ ಸಂಬಂಧ ಇಲ್ಲ ಅಂತ ಯಾರಿಗೂ ಗೊತ್ತೇ ಇರಲ್ಲ. ಅಂದ್ರೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈಗ ರಿಲೀಸ್ ಮಾಡ್ತಾ ಇರೋದು ದರ್ಶನ್ ಅವ್ರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ. ಗೊತ್ತಿಲ್ಲ. ಗೊತ್ತಿದ್ರೆ ಅಪ್ಡೇಟ್ ಆಗ್ತಿದ್ರಲ್ಲ, ಕರಿಯ ಸಿನಿಮಾ ಈ ತರ ರಿಲೀಸ್ ಆಗ್ತಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಅಪ್ಡೇಟ್ ಆಗ್ತಿದ್ರಲ್ಲ. ಅಂದ್ರೆ ಇನ್ನೊಂದು, ಈಗ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಅಂದ್ರೆ ಸ್ವಲ್ಪ ಪ್ರಮೋಷನ್ಗಳು ಕೂಡ ರಿಲೀಸ್ ಮಾಡ್ಬೇಕು ಅಂದ್ರೆ ಪ್ರಮೋಷನ್ಗಳು ಕೂಡ ಮಾಡಬೇಕು. ಅದ್ರ ಜೊತೆಗೆ ಬ್ಯಾನರ್ಗಳನ್ನ ಹಾಕ್ಬೇಕಾಗತ್ತೆ. ಅಂದ್ರೆ ಈ ರೀತಿ ನೋಡಕ್ ಹೋದ್ರೆ ಹೇಗ್ ಅನ್ಸುತ್ತೆ ಅಂದ್ರೆ, ಈಗ ರಿಲೀಸ್ ಆಗಿರೋದು ಗೊತ್ತೇ ಆಗಲ್ಲ, ಬಟ್ ಜನಗಳು ಕಡಿಮೆ ಬರ್ತಾರೆ. ಈಗ ರಿಲೀಸ್ ಮಾಡ್ಬಿಟ್ಟಿದ್ದಾರೆ, ಬೇಕು ಅಂತ ಮಾಡಿರೋದು. ಎಲ್ಲಿ ಪೋಸ್ಟ್ ಇಲ್ಲ ಮತ್ತೊಂದಿಲ್ಲ, ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ಜನ ಇರಲ್ಲ, ಅದನ್ನೇ ನೋಟೇಟ್ ಮಾಡ್ಕೊಳ್ಳೋದು. ಕರಿಯ ಸಿನಿಮಾಗೆ ಜನ ಇಲ್ಲ, ದರ್ಶನ್ ಕ್ರೈಸ್ ಕಮ್ಮಿ ಆಯ್ತಾ, ಈ ತರ ಬೇಕು ಅಂತ ಮಾಡಕ್ಕೆ ಇದು ಮಾಡಿರೋದು.
ಅಂದ್ರೆ ದೊಡ್ಡ ಮನೆ ಅಂದ್ರೂ ಕೂಡ ದರ್ಶನ್ ಅವರು ಕೂಡ ಹೇಳಿದ್ದಾರೆ, ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆ ಅಂತಾನೆ. ನೋಡಿ ಅವ್ರಿಗೂ ಅಭಿಮಾನ ಇದೆ. ಈಗ ಅವರು ಬಹಳಷ್ಟು ಸತಿ ಹೇಳಿದ್ದಾರೆ, ಬಹಳ ಇಂಟರ್ವ್ಯೂ ಹೇಳಿದ್ದಾರೆ, ನಾನು ಕನ್ನಡ ಸಿನಿಮಾಗಳಿಗೆ ಕನ್ನಡದಕ್ಕೆ ವಿರೋಧ ಇಲ್ಲ, ನಾನು ಕನ್ನಡ ಸಿನಿಮಾಗೆ ಸಪೋರ್ಟ್ ಅಂತ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ನೀನು ಬಾಹುಬಲಿಗೆ ಸಪೋರ್ಟ್ ಮಾಡ್ತೀಯಾ KGF ಗೆ ಸಪೋರ್ಟ್ ಮಾಡ್ತೀಯಾ, ನಾನು ಕನ್ನಡ ಸಿನಿಮಾ KGF ಅಂತ ಹೇಳಿದ್ದಾರೆ. ಅಂಥವ್ರು ಒಬ್ಬರಿಗೆ ಒಳ್ಳೇದನ್ನ ಬಯಸಂತ ಪುಣ್ಯಾತ್ಮ ಅವರು. ಅಂಥವ್ರು ಈ ಟೈಮಲ್ಲಿ ಈ ಸಿನಿಮಾ ರಿಲೀಸ್ ಮಾಡು ಅಂತ ಹೇಳ್ತಾರ? ಅವ್ರಿಗೊಂದು ಅಭಿಮಾನ ಇದೆ, ಗೌರವ ಇದೆ, ಅವ್ರು ಎಲ್ಲರನ್ನೂ ಪ್ರೀತಿಸ್ತಾರೆ. ಒಬ್ಬ ದುಸ್ಮಾನ್ ಬಂದ್ರು ಪ್ರೀತಿಸಂತ ಗುಣ ಇರೋಂಥ ಮಗು ಅಂತ ಮನಸ್ಸು ಅವ್ರದ್ದು. ಅಂಥವ್ರು ಇಂಥ ಕೆಲಸ ಹೇಳ್ತಾರ? ಈಗ ಇನ್ನೊಂದು ಅಂದ್ರೆ ಈಗ ಜನ ನೋಡ್ತಾರೆ, ಈಗ ಅಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗ್ತದೆ, ಇಲ್ಲಿ ಕರಿಯ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಟ್ ಮ್ಯಾಟರ್ ಏನಪ್ಪಾ ಅಂದ್ರೆ ಕರಿಯ ರಿಲೀಸ್ ಮಾಡ್ತಾರೋ ದರ್ಶನ್ ಅವರೇ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ತಿಳ್ಕೊತಾರೆ ನಾರ್ಮಲ್ ಆಗಿ. 100% ತಿಳ್ಕೊಂತಾರೆ. ಈಗ ಹೀರೋ ಅವರೇ, ಹೌದು 100% ಅವ್ರಿಗೆ ಗೊತ್ತಿರಲ್ಲ ಈ ಸಿನಿಮಾಗ ಅವ್ರಿಗೂ ಸಂಬಂಧ. ಡಿಸ್ಟ್ರಿಬ್ಯೂಟರ್ ಮಾಡಿರೋ ತಪ್ಪಿದು. ಈಗ ಜನ ನೋಡೋರು ಏನ್ ಅನ್ಕೊಂತಾರೆ ಹೇಳಿ, ಓ ದರ್ಶನ್ ಬೇಕು ಅಂತ ಈ ಆಪೋಸಿಟ್ ಬಿಟ್ಟಿದ್ದಾರೆ, ಬೇಕು ಅಂತಾನೆ ಮಾಡ್ತಿದ್ದಾರೆ. ಅವ್ರಿಗೇನು ಗೊತ್ತಿರುತ್ತೆ? ಅವ್ರಿಗೇನು ಗೊತ್ತಿರಲ್ಲ. ಈ ಡಿಸ್ಟ್ರಿಬ್ಯೂಟರ್ ಮಾಡೋ ಕೆಲ್ಸಕ್ಕೆ ಇಲ್ಲಿ ಸ್ಟಾರ್ ವಾರ್ಗಳು ನಡೀತದೆ. ಇಲ್ಲಿ ನಾವು ಹುಷಾರಾಗಬೇಕಾಗಿರೋದೇನು ಅಂದ್ರೆ, ಇಲ್ಲಿ ನೀವು ತಿಳ್ಕೋಬೇಕು, ಇಲ್ಲಿ ಯಾರು ತಂದಿಗೆ ತಮಾಷೆ ನೋಡ್ತಾರೆ, ಇಂಥವ್ರೆಲ್ಲ ಜಾಣರಾಗಬೇಕು ನಾವು. ಈಗ ದರ್ಶನ್ ಒಳ್ಳೆ ಮುದ್ದೆತನ, ನಮ್ಮನ್ನ ದರ್ಶನ್ ಫ್ಯಾನ್ಸನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದ ಎಷ್ಟು ಮಟ್ಟಿಗೆ ಸರಿ ಇದು? ಅವ್ರ ಒಳ್ಳೆತನನ, ಅವ್ರ ಅಭಿಮಾನಿಗಳು ಬಳಗನ ಇದು ಎಲ್ಲೋ ಮಿಸ್ಯೂಸ್ ಮಾಡ್ಕೊಂತಿದ್ರೆ ಅನ್ಸುತ್ತೆ. ಅಷ್ಟು ಮಿಸ್ಯೂಸ್ ಆಗಂತ ನಾವೇನಲ್ಲ, ನಮಗೂ ಸ್ವಲ್ಪ ಬುದ್ಧಿ ಇದೆ, ಏನ್ ಮಾಡಿದ್ರು ಸರಿ, ಏನ್ ಮಾಡಿದ್ರು. ಈಗ ಕೊನೆಯದಾಗಿ ದರ್ಶನ್ ಅವರ ಅಭಿಮಾನಿಯಾಗಿ ನೀವೇನ್ ಹೇಳ್ತೀರಾ? ನೋಡಿ, ಈ ಸಿನಿಮಾ ರಿಲೀಸ್ ಆಗಿರೋ ವಿಷಯ ದಯಮಾಡಿ ನಮ್ಮ ಡಿ ಬ್ರ್ಯಾಂಡ್ಗಾಗಿರ್ಲಿ ಡಿ ಕಂಪ್ನಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಇದು ಬೇಕು ಅಂತ ಬಿಡ್ತಾರ ಸಿನಿಮಾ ಅನ್ಸುತ್ತೆ. ಯಾಕೆಂದ್ರೆ ಒಂದು ಪೋಸ್ಟರ್ ಅಂಟಿಸಿಲ್ಲ, ಒಂದು ಡಿಸ್ಟ್ರಿಬ್ಯೂಟರ್ ಇಲ್ಲ. ಇದು ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಡೇಟ್ಗೆ ಸಿನಿಮಾ ನಮಗೆ ಬೇಕಾಗಿರಲಿಲ್ಲ. ನಾವು ಕಾಯ್ತಾ ಇರೋದು ಸಿನಿಮಾ ಡೆವಿಲ್. ನಮಗೆ ಆ ಸಿನಿಮಾ ಬೇಕಾಗಿತ್ತು. ಮೊನ್ನೆ ರಾಮು ಸಿನಿಮಾ ಬಂತು, ಈಗ ಆ ಕರಿಯ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ ಇದೇ ಥಿಯೇಟ್ರಲ್ಲಿ. ಮತ್ತೆ ಇದೇ ಥಿಯೇಟ್ರಿಗೆ ಮತ್ತೆ ರಿಲೀಸ್ ಮಾಡೋದು ಈ ಟೈಮಿಗೆ ಬೇಕಿರಲಿಲ್ಲ ನಮಗೆ. ನಮ್ಮ ಬಾಸುದು ಈಗಲ್ಲ, 1000 ದಿನ ಹಾಕಿದ್ರು ಬಂದು ಸಿನಿಮಾ ನೋಡ್ತೀನಿ ಕುತ್ಕೊಂಡು. ನಾನು ದಿನ ಹಾಕಿ ಬಂದು ಸಿನಿಮಾ ನೋಡ್ತೀನಿ. ನಾನು ವಾರ ಸಿನಿಮಾ ಹಾಕಿ ವಾರ ಬಂದು ಸಿನಿಮಾ ನೋಡ್ತೀನಿ. ನಾನು ನಮ್ಮ ಬಾಸ್ ಮೇಲೆ ಇರೋ ಅಭಿಮಾನ ಪ್ರೀತಿ ಅದು ಯಾವ ಟೈಮಲ್ಲಿ ಆಗ್ಬೇಕು. ಅದರಿಂದ ನಮ್ಮ ಬಾಸ್ಗೆ ಒಳ್ಳೆ ಹೆಸರು ಬರಬೇಕು, ಅದರಿಂದ ಅಭಿಮಾನಿಗಳಿಗೆ ಒಂದು ಗೌರವ ಬರಬೇಕು ಅಂತ ಟೈಮಲ್ಲಿ ಮಾತ್ರ ಸಿನಿಮಾ ಬಂದು ನೋಡ್ತೀವಿ. ಅಭಿಮಾನಿಗಳಿಗೂ ಹೇಳೋದಾದ್ರೆ, ಈಗ ಇದಕ್ಕೂ ದರ್ಶನ್ ಅವ್ರಿಗೂ ಕೊನೆಯದಾಗಿ ಒಂದು ಕ್ಲಾರಿಟಿ ಕೊಡ್ಬೇಕಂದ್ರೆ ಸಂಬಂಧ ಇಲ್ಲ. ಕ್ಲಾರಿಟಿ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಈ ಕರಿಯ ಸಿನಿಮಾ ರಿಲೀಸ್ ಆಗ್ತಾ ಇರೋದು, ರಿಲೀಸ್ ಆಗ್ತಾ ಇರೋದು ಯಾರಿಗೂ ಗೊತ್ತಿಲ್ಲ, ಯಾವ ಗ್ರೂಪಲ್ಲೂ ಅಪ್ಡೇಟ್ ಇಲ್ಲ. ಇದು ನಮ್ಮ ಬಾಸ್ಗಾಗ್ಲಿ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗಾಗ್ಲಿ ಯಾವುದಕ್ಕೂ ಈ ವಿಚಾರನೇ ಗೊತ್ತಿಲ್ಲದೇ ರಿಲೀಸ್ ಮಾಡಿದ್ದಾರೆ. ಇದು ಡಿಸ್ಟ್ರಿಬ್ಯೂಟರ್ ಮಾಡಿರೋ ತಪ್ಪು. ಇದು ಅವರೇ ಮುಂದಿನ ಏನಾದರೂ ಪರಿಣಾಮ ಆದ್ರೆ ಅವರೇ ಇದನ್ನ ಇದು ಮಾಡ್ಕೊಳ್ಬೇಕಷ್ಟೇ. ಓಕೆ ಸ್ನೇಹಿತರೆ, ಇವಾಗ ಏನು ನೋಡಿದ್ರಲ್ಲ ದರ್ಶನ್ ಅಭಿಮಾನಿ ಅಂತ ಮಾತಾಡಿರುವಂಥ ಮಾತು ಏನಪ್ಪಾ ಅಂತಂದ್ರೆ, ಈ ಸಮಯದಲ್ಲಿ ಬೇಕಾದ್ರೆ ಇನ್ನೂ ಹಲವಾರು ಸಿನಿಮಾಗಳಿದಾವೆ, ಹಲವಾರು ಡೇಟ್ಸ್ಗಳಿದಾವೆ, ಆ ಟೈಮಲ್ಲಿ ರಿಲೀಸ್ ಮಾಡ್ಕೋಬಹುದಾಗಿತ್ತು. ಬಟ್ ಈ ಟೈಮಲ್ಲಿ ಕಾಂಟ್ರವರ್ಸಿ ಆಗಿರೋದು ಇವರೇ ಬೇಕು ಅಂತಾನೆ ತಂದಿಡ್ತಾ ಇದಾರೆ ಅನ್ನೋ ಒಂದು ಮನೋಭಾವನ ಹೇಳ್ತಾ ಇದಾರೆ. ನೋಡಿ, ಈಗ ಜನಗಳು ನೋಡೋರು ಏನ್ ತಿಳ್ಕೊಂತಾರೆ ಹೇಳಿ. ಈಗ ಅವ್ರದ್ದು 1 ತಿಂಗಳಿಂದ ಪ್ರಮೋಷನ್ ಮಾಡ್ಕೊಂಡು ಬರ್ತಿದ್ದಾರೆ. ಏನಪ್ಪಾ ದರ್ಶನ್ ಅವರು ಬೇಕು ಅಂತ ಮಾಡ್ತಿದಾರೇನೋ, ಬೇಕು ಅಂತ ಮಾಡ್ತಾರೆ, ರಿಲೀಸ್ ಬೇಕಿತ್ತು ಅವ್ರಿಗೆ, ಈ ಟೈಮಲ್ಲಿ ಬೇಕು ಅಂತ ಮಾಡ್ತಾ ಇರೋದು ಕೆಲಸ ಅಂತ ಅನ್ಕೊಂತಾರೆ ಜನಗಳು. ಗೊತ್ತಿಲ್ದಾರೆ ಜನಗಳು 100% ಹಂಗೆ ಅನ್ಕೊಳ್ಳೋದು. ಈ ರಿಲೀಸ್ ಆಗ್ತಾ ಇರೋದು ದರ್ಶನ್ಗಾಗಲಿ ದರ್ಶನ್ ಅಭಿಮಾನಿಗಳಿಗೆ ನಮ್ಮ ಬಾಸ್ ಯಾರಿಗೂ ವಿಚಾರ ಗೊತ್ತಿಲ್ಲದ ರಿಲೀಸ್ ಮಾಡ್ತಿದ್ದಾರೆ. ಜನಗಳೇನು, ಓ ದೊಡ್ಡ ಮನೆಯವ್ರ ಆಪೋಸಿಟ್ ಸಿನಿಮಾ ಬಿಡ್ತಿದ್ದಾರೆ, ದರ್ಶನ್ ದೊಡ್ಡ ಹಾಕ್ತಾರೆ. ಪಾಪ ನಮ್ಮ ಬಾಸ್ಗೆ ಏನು ಗೊತ್ತು, ಅಭಿಮಾನಿಗಳಿಗೇನು ಗೊತ್ತು? ಅದನ್ನ ಹೇಳೋದು ಅವ್ರ ಮುಗ್ಧತೆನ, ಅವ್ರ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಅಂತ. ನಾವು ಮಿಸ್ಯೂಸ್ ಆಗಲ್ಲ, ದಯಮಾಡಿ ಇದಕ್ಕೂ ನಮಗೆ ಸಂಬಂಧ ಇಲ್ಲ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಇಲ್ಲೆಲ್ಲ ಡಿಸ್ಟ್ರಿಬ್ಯೂಟರ್ ಮಾಡ್ದಾನೆ ಜನಗಳು ಯಾರು ಇರಲ್ಲ. ಯಾಕಂದ್ರೆ ಜನಗಳು ಗೊತ್ತಿದ್ರೆ ಥಿಯೇಟ್ರಿಗೆ ಬರ್ತಾರೆ, ಗೊತ್ತಿಲ್ಲದಾಗ ಏನಾಗ್ತದೆ, ಓ ಜನ ಇಲ್ಲ, ದರ್ಶನ್ ಪ್ರೈಸ್ ಕಮ್ಮಿ ಆಯಿತು, ದರ್ಶನ್ ಫ್ಯಾನ್ಸ್ಗಳು ಇದಿಲ್ಲ, ಥಿಯೇಟ್ರ್ ಮುಂದೆ ಖಾಲಿ, ಬೇಕು ಅಂತ ಹಾಕಕ್ಕೆ ಅದಕ್ಕೆಲ್ಲ ದಾರಿ ಮಾಡ್ಕೊಡ್ತಿದ್ರೇನೋ ಅನ್ಸಿದೆ. ದರ್ಶನ್ ನಮ್ಮ ಬಾಸ್ಗೆ ಕ್ರೈಸ್ ಅಲ್ಲ, ಅದು ಭಯಂಕರ ಇದೆ. ಆ ದರ್ಶನ್ ಬಾಸ್ ಅಂದ್ರೇನು, ದರ್ಶನ್ ಅಂದ್ರೆ ದರ್ಶನ್ ಫ್ಯಾನ್ಸ್ ಏನಂದ್ರೆ ತೋರಿಸಿದೀವಿ ನಾವೇನು ಅಂತ. ತೋರ್ಸೋ ಟೈಮಲ್ಲಿ ತೋರಿಸಿದೀವಿ. ಆ ಯಪ್ಪನಿಗೆ ನೀವೇನೇ ಮಾಡಿದ್ರು
ಆ ಯಪ್ಪನ ಒಂದು ಕೂದಲು ಕೂಡ ಯಾರನ್ನು ಕೀಳಕ್ಕಾಗಲ್ಲ. ಆ ಯಪ್ಪನ ಕ್ರೈಸ್ ಯಾವತ್ತೂ ಕಮ್ಮಿ ಆಗಲ್ಲ. ಸಾಮ್ರಾಜ್ಯದೇ ಸೆಲೆಬ್ರಿಟಿಗಳು ನಾವಿದೀವಿ, ನಾವಿರೋವರೆಗೂ ಆ ಯಪ್ಪನ್ ಏನೂ ಮಾಡೋಕ್ಕಾಗಲ್ಲ. ಆ ಯಪ್ಪನಿಂದ ತಾಯಿ ಚಾಮುಂಡೇಶ್ವರಿ ಇದ್ದಾಳೆ. ನಾವು ಪೂಜೆ ಅಂತ ನಡೆದಾಡಂತ ದೇವ್ರು ನಮ್ಮ ಬಾಸು. ನಾವು ಯಾವತ್ತೂ ಆ ಯಪ್ಪನ ಯಪ್ಪ ಯಾರಿಗೂ ಕೆಟ್ಟದ್ದು ಬಯಸಲ್ಲ. ನಾವು ಅಭಿಮಾನಿಗಳು ಕೂಡ ಅಷ್ಟೇ. ನಾವು ಯಾರಿಗೂ ಕೆಟ್ಟದ್ದಾಗ್ಲಿ ಕೆಟ್ಟದನ್ನ ಮಾಡೋಂಥ ಕೆಲಸ ನಮ್ಗೆ ಆ ಬುದ್ಧಿನೇ ಇಲ್ಲ. ಒಳ್ಳೆದನ್ನೇ ಬಯಸ್ತೀವಿ. ನಮ್ಮ ಬಾಸ್ ನಮ್ಗೆ ಏನು ಹೇಳ್ಕೊಟ್ಟಿದ್ದಾನೋ ನಾವು ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಅಂದ್ರೆ ಇನ್ನೂ ಟೈಮ್ ಇದೆ, ನಾಳೆ ನಡೆಯೋದಕ್ಕೆ ಇನ್ನೂ ಟೈಮ್ ಇದೆ. ಬಟ್ ಏನಾದ್ರು ಡಿ ಬಾಸ್ ಅವ್ರಿಗೆ ಗೊತ್ತಾಗಿ ಏನಾದ್ರು ತಗ್ಸೋ ಚಾನ್ಸಸ್ ಏನಾದ್ರು ಇದೆಯಾ ಅನ್ಸುತ್ತಾ? ಗೊತ್ತಾದ್ರೆ 100% ತೆಗಿಸ್ತಾರೆ. ನನ್ನ ಪ್ರಕಾರ ಗೊತ್ತಾದ್ರೆ 100% ಈ ಟೈಮ್ಗೆ ಸಿನಿಮಾ ಬೇಡ ಅಂತ ತೆಗಿಸ್ತಾರೆ. ಓಕೆ.